ವಿದ್ಯಾರ್ಥಿಗಳೇ, ಪ್ರಭಾವ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಗಣಿತದಲ್ಲಿ 10.2 ಅಭ್ಯಾಸ 6ನೇ ಲೆಕ್ಕವನ್ನು ನೋಡೋಣ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ. ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಾರ ಅವರು? ಇಲ್ಲೇ ದತ್ತ ಏನು? ಎಒ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಮತ್ತು ಎ ಬಿ ಎಷ್ಟು? 5 ಸೆಂಟಿಮೀಟರ್. ಆಮೇಲೆ ಏನು ಕೇಳ್ಯಾರ ಇಲ್ಲಿ? ಒ ಬಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ಯಾರ. ಈಗ ತ್ರಿಭುಜ ಎ ಒ ಬಿ ಯಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನು? ವಿಕರ್ಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಭಿಮುಖ ಸ್ಕ್ವೇರ್ ಪ್ಲಸ್ ಪಾರ್ಶ್ವ ಸ್ಕ್ವೇರ್. ವಿಕರ್ಣ ಯಾವುದಿಲ್ಲ? ಎ ಬಿ ಸ್ಕ್ವೇರ್. ಅಭಿಮುಖ ಒ ಬಿ ಸ್ಕ್ವೇರ್ ಪ್ಲಸ್ ಪಾರ್ಶ್ವ ಎ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಅಂತಂದ್ರ 5 ಸ್ಕ್ವೇರ್, ಒ ಬಿ ಅಂದ್ರೆ ಅದನ್ನ ಕೇಳ್ಯಾರಿ, ಪ್ಲಸ್ ಎಒ ಅಂತಂದ್ರ 4 ಸೆಂಟಿಮೀಟರ್. ಆಮೇಲೆ 5 ಸ್ಕ್ವೇರ್ ಅಂದ್ರೆ ಎಷ್ಟು? 25. ಒ ಬಿ ಹಂಗೆ ಇರಲಿ, ಒ ಬಿ ಸ್ಕ್ವೇರ್ 4 4 16. ಈಗ 16 ಈ ಕಡೆ ಬಂದ್ರ 25 ಮೈನಸ್ 16 ಇಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್ ಆಯ್ತು. 25ರೊಳಗ 16 ಹೋದ್ರೆ ಎಷ್ಟು ಉಳಿದೈತಿ? 9 ಉಳಿದೈತಿ. ಈಗ 9 ಇಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್ ಆಯ್ತು. ಹಂಗಾರ ಒ ಬಿ ಇಸ್ ಈಕ್ವಲ್ ಟು √9. therefore ಒ ಬಿ ಇಸ್ ಈಕ್ವಲ್ ಟು √9 ಹೊರಗೆ ಬಂದ್ರ 3. ಅದಕ್ಕಾಗಿ ತ್ರಿಜ್ಯದ ಉದ್ದ ಎಷ್ಟಾಯ್ತು? ಆದ್ದರಿಂದ ತ್ರಿಜ್ಯದ ಉದ್ದ ಎಷ್ಟು? 3 ಸೆಂಟಿಮೀಟರ್. ಅದು ನಮ್ಮ ಉತ್ತರ.